ಹಾಸನ ನಗರದಲ್ಲೇ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ನಡೆದಿದೆ. ಶಾಲಾ ಬಾಲಕಿಯನ್ನ ಹಿಂಬಾಲಿಸಿದಂತಹ ಒಬ್ಬ ಆಗಂತುಕ ತನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ ಅಂತ ಹೇಳಿ ತಿಳಿದು ಬಾಲಕಿ ಓಡಿದಳು. ಅದಾದ್ಮೇಲೆ ಆ ಬಾಲಕಿಯನ್ನ ಬೆನ್ನಟ್ಟಿ ಮನೆಯವರೆಗೂ ಬಂದಿದ್ದಾನಂತ ಇವನು. ಗೇಟ್ ಒಳಗಡೆ ಹೋಗಿ ಲಾಕ್ ಮಾಡಿಕೊಂಡು ಪಾಪ ಆ ಬಾಲಕಿ ಕಿರ್ಚಾಡಿದಾಳೆ. ಅಮ್ಮ ಬಾಗ್ಲು ತೆಗಿ ಅಂತೇಳಿ ಆತಂಕದಿಂದ ಚೀರಾಡಿದಾಳೆ. ಗೇಟ್ ಬಳಿ ಇಣುಕಿ ಆಮೇಲೆ ವಾಪಸ್ ಹೋಗಿದ್ದಾನೆ ಆ ದುಷ್ಟ. ನೋಡಿ, ಅದು ಅವರ ಮನೆಯಲ್ಲೇ ಅಳವಡಿಸಿದ್ದಂಥ ಒಂದು CC ಕ್ಯಾಮ್ರಾ ಇತ್ತಲ್ಲ, ಆ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಪಾಪ ಆಕೆ ಓಡ್ ಬಂದು ಬಾಗಿಲು ಗೇಟ್ ಹಾಕೊಳ್ತಾಳೆ. ಆಮೇಲೆ ಬರ್ತಾನಲ್ಲಿ ಅಲ್ಲಿ ನೋಡಿ, ಅವ್ನು ಬರ್ತಾ ಇದ್ದಾನೆ, ನಾವು ಮಾರ್ಕ್ ಮಾಡಿ ನಿಮಗೆ ತೋರಿಸಿದ್ದೀವಿ. ಇದು ಹಾಸನದಲ್ಲಿ ಆಗಿರೋದು. ಇದು ಜನವರಿ 17ನೇ ತಾರೀಕು ಮಧ್ಯಾಹ್ನ ಆಗಿರೋದು. ನೋಡಿ, ಅವನನ್ನು ತೋರಿಸ್ತಾ ಇದ್ದೀವಿ ನಾವು. ಅಲ್ಲ ನೋಡಿ, ಇಲ್ಲಿ ಅವನು CCTV ದೃಶ್ಯ ಆಧರಿಸಿ ಈಗ ಪೊಲೀಸರು ಕೂಡ ತನಿಖೆ ಮಾಡ್ತಾರೆ. ಅವ್ನಿಗೆ ಎಷ್ಟು ಧೈರ್ಯ ಅಂದರೆ, ಮನೆ ಒಳಗೆ ಹೋಗಿ ಪಾಪ ಅವಳು ಕಿರ್ಚ್ತಾ ಇದ್ದಾಳೆ ಅಮ್ಮ ಬಾಗಿಲು ತೆಗಿ ಅಂತ. ಇವನು ಬಂದು ಕಿಟಕಿಯಿಂದ ಆ ಗೇಟಿಂದ ಇಣುಕು ನೋಡಿ ಆಮೇಲೆ ರಾಜಾರೋಷವಾಗಿ ಹೋಗ್ತಾ ಇದ್ದಾನು. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಇಂಥವ್ರನ್ನ ಬಂಧಿಸಬೇಕು, ತಕ್ಕ ಶಿಕ್ಷೆ ಕೊಡಬೇಕು ಅಂಥೇಳಿ ಆಗ್ರಹಿಸಿದರೆ ಅವರ ಬಾಲಕಿಯ ಅಮ್ಮ ಕೂಡ ಮಾತನಾಡಿದರೆ ಈ ಸಂದರ್ಭದಲ್ಲಿ. ಏನು ಹೇಳ್ತಾರೆ ನಾವು? ಕ್ಲಾಸಿಗೆ ಹೋಗಿದ್ಲು ಅವಳನ್ನ. ಕ್ಲಾಸಿಗೆ ಹೋದಾಗ 12 ಗಂಟೆಗೆ ಮೆಸೇಜ್ ಹಾಕಿದ್ರು, ಕ್ಲಾಸಿಗೆ ಕರ್ಕೊಂಬರೋಣ ಅಂತೇಳಿ ಹೋದ್ವಿ. ಅವರು ಬಿಟ್ಟಿದ್ರು, ನಾವು ಹೋಗೋಷ್ಟೊಳಗೆ ಬಿಟ್ಟಿದ್ರು. ಅವಳು ಬಂದ್ಲು ಮನೆ ಹತ್ರ ಅಷ್ಟು ನಾವು ಬಂದ್ವಿ, ಇಬ್ಬರು ಅವಳು ಬಂದ್ಲು, ನಾವು ಬಂದ್ವು. ಒಂದು 10 ನಿಮಿಷ ಅಷ್ಟೇ ಬಂದೆ. ಅವಳು ಮನೆ ಹತ್ರ ಬರ್ತಾ ಇದ್ದಾಳೆ. ಬರೋಷ್ಟರೊಳಗೆ ಯಾರೋ ಒಬ್ಬ ನಿಂತಿದ್ದಂತೆ ಅಲ್ಲಿ. ಹಿಂದೆ ಬಂದಿದ್ದಾನೆ ನಮ್ಮ ಪಾಪು ಹತ್ರ. ಬಂದಾಗ ಇವಳು ಓಡ್ ಬಂದಿದ್ದಾಳೆ. ಯಾಕೆ ಏನು ಅಂತೇಳಿ, ಆಗ ಬಾಯಿಲಿ ಏನೋ ಹೇಳ್ತೀನಿ ಅಂತೇಳಿ ಇದು ಮಾಡ್ತಿದ್ದಂತೆ. ನೀನು ಯಾರು ಅಂತೇಳಿ ಮನೆ ಹತ್ರ ಓಡ್ ಬಂದಿದ್ದಾಳೆ. ಬಂದು ಗೇಟ್ ಹಾಕ್ಕೊಂಡು ಬಾಗಿಲು ಬಡಿತಿದ್ದಾಳೆ. ನಾವಿರಲಿಲ್ಲ ಮನೇಲಿ. ಬಾಗಿಲು ಬಡ್ದಾಗ ಕಿರ್ಚಾಡಿದಾಳಲ್ಲ, ಆಗ ಬಂದು ಗೇಟ್ ಹತ್ರನ ಬಂದ್ಬಿಟ್ಟು ಮನೇಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅವನು.